ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪೂಜಾ BH ಕನ್ನಡ ಬ್ಲಾಗ್ ಚಾನಲ್. ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ಮಧ್ಯಾಹ್ನದ ರುಟೀನ್ ಅಂದು ಹೆಂಗಿರುತ್ತೆ, ಹೆಂಗೆ ಹೋಗುತ್ತೆ ಅಂತೇಳಿ ನಿಮ್ಮ ಜೊತೆಲಿ ಶೇರ್ ಮಾಡ್ತೀನಿ ಅಂತ. ಸ್ವಲ್ಪ ಹೊರಗಡೆ ಹೋಗೋದೈತೆ, ಹಂಗಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಕೆಲಸ ಅಂತೂ ಆಲ್ಮೋಸ್ಟ್ ಎಲ್ಲ ಮುಗ್ದೈತಿ. ಬೆಳಗ್ಗೆ ನಾಷ್ಟ ಮಾಡಿಕೊಂಡು ನಾಷ್ಟ ತಿಂದು ನೋಡ್ರಿ. ಮಧ್ಯಾಹ್ನಕ್ಕೆ ಅಡುಗೆ ಅಂತೂ ಏನೂ ಮಾಡ್ಕೊಂಡಿಲ್ಲ, ಯಾಕಂದರೆ ಊಟಕ್ಕೆ ಬರೋರು ಯಾರೂ ಇಲ್ಲ. ಹಂಗಾಗಿ ಮಧ್ಯಾಹ್ನ ಅಡುಗೆ ಏನೂ ಇಲ್ಲ. ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ದೆ, ಅವರು ತಿನ್ಕೊಂಡು ಹೋಗಿದ್ದಾರೆ, ನಾನು ತಿನ್ಕೊಂಡು ಕೆಲಸ ಮಾಡ್ಕೊಂಡಿದ್ದೀನಿ. ಇಷ್ಟೊತ್ತನ ಸ್ವಲ್ಪ ಕಸ ಎಲ್ಲ ಗುಡಿಸ್ಕೊಂಡಿದ್ದೀನಿ, ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಪಾತ್ರೆ ತೊಳಿಬೇಕು, ಇನ್ನೂ ಅದೊಂಚೂರು ಬಾಕಿ ಇದೆ. ಬಟ್ಟೆನೂ ಹಾಕಿದ್ದೀನಿ, ಒಣಗಾಕಿದ್ದೀನಿ ನೋಡ್ರಿ. ಎಲ್ಲ ಮುಗ್ದಿತ್ತೆ ನಂದನು. ಸ್ನಾನ ಪೂಜೆ ಎಲ್ಲ ಕೆಲಸನೂ ಮುಗ್ದಿತ್ತೆ. ಈ ಸದ್ದ ಅರಸೀಕೆರೆಗೆ ಹೋಗ್ಬೇಕು ನೋಡ್ರಿ. ನನ್ನ ತಮ್ಮಂಗೆ ಬರೋಕ್ಕೆ ಹೇಳಿದ್ದೀನಿ. ಅವ್ರು ಬರೋಷ್ಟೊತ್ತಿಗೆ ನಾನು ರೆಡಿ ಆಗಬೇಕು. ಇನ್ನೂ ಒಳಗಡೆ ಪಾತ್ರೆ ಇಟ್ಟಿದ್ದೀನಿ, ಪಾತ್ರೆ ತೊಳೆದು ರೆಡಿ ಆಗಬೇಕು. ಏನಕ್ಕಪ್ಪ ಅಂತಂದ್ರೆ ಹೋಗ್ತಾ ಹೋಗ್ತಾ ಅಂದವೇನೇ ಹೇಳ್ತೀನಿ ನಿಮಗೆ. ಸ್ವಲ್ಪ ಕೆಲಸ ಐತಿ, ನಮ್ಮ ಮನೆಯವ್ರಿಗೆ ಹೇಳಿಲ್ಲ, ಅವ್ರಿಗೆ ಹೇಳ್ದಂಗೆ ಹೋಗ್ತಾ ಇರೋದು. ಏನಂತಂದ್ರೆ ಏನೋ ಒಂದು ತೊಗೊಂಬರೋಕೆ ಹೋಗ್ತಾ ಇದ್ದೀನಿ. ಗೊತ್ತಾಗುತ್ತೆ ನಿಮಗೆ ಯಾಕೆ ಏನು ಎತ್ತ ಅಂತೇಳಿ. ನಾನು ಹೋಗ್ತಾನೆ ಹೇಳ್ತಾ ಹೋಗ್ತೀನಿ. ಬಟ್ ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲದಂಗೆ ನಾನು ಇದೇ ಫಸ್ಟ್ ಟೈಮ್ ಹೋಗ್ತಿರೋದು. ತಮ್ಮ ಇದ್ದಾನೆ, ಹಾಗಾಗಿ ಅವನು ಕರ್ಕೊಂಡು ಹೋಗೋಣ ಅಂತೇಳಿ ಬರೋಕ್ಕೆ ಹೇಳಿದ್ದೀನಿ ಅವನಿಗೆ. ಅವನು ಬರ್ತಿದ್ದಾನೆ, ಅವ್ನು ಬರೋಷ್ಟೊತ್ತಿಗೆ ರೆಡಿ ಆಗಬೇಕು. ಅರಸೀಕೆರೆಗೆ ಹೋಗ್ತಾ ಇದ್ದೀನಿ. ಈಗ ಕೆಲಸ ಅಂತಂದ್ರೆ ನಂದು ಪಾತ್ರೆ ತೊಳೆಯೋದು ಒಂದೇ ಕೆಲಸ ನೋಡ್ರಿ. ಅದೊಂದಾದ್ರೆ ಇನ್ನೇನೇ ಇಲ್ಲ. ಅಡುಗೆ ಮನೆ ಫುಲ್ಲೆಲ್ಲ ಕ್ಲೀನಾಗೈತೆ, ಎಲ್ಲ ಕ್ಲೀನ್ ಮಾಡಿದ್ದೀನಿ ನೋಡಿರಿ. ಸಿಂಕ್ ತುಂಬಿದ್ದೆ, ಪಾತ್ರೆ ತೊಳಿಬೇಕು. ಪಾತ್ರೆ ತೊಳೆದು ಆಮೇಲೆ ಮತ್ತೆ ಸಿಗ್ತೀನಿ ನಾನು ನಿಮಗೆ. ರೆಡಿಯಾಗಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಇವಾಗ ರೆಡಿಯಾಗಿ ನೋಡ್ರಿ, ಎಲ್ಲ ಕೆಲಸ ಮುಗಿಸ್ಕೊಂಡು ರೆಡಿಯಾಗಿನಿ. ಸಿಂಪಲಾಗಿ ಒಂದು ಟಾಪ್ ಹಾಕ್ಕೊಂಡು ಹೊಂಟಿ ನೋಡ್ರಿ. ಪರ್ಸ್ನ ತೊಗೊಂಡಿನಿ, ಅಮೌಂಟ್ನ ತೊಗೊಂಡು ಹೊರಟಿದ್ದೀನಿ. ಈಗ ಬರೀ ಹೋಗೋಣಂತ. ಏನು ತೊಗೊತೀನಿ, ಏನು ಮಾಡ್ತೀನಂತ ಅಲ್ಲಿ ಹೋದ್ಮೇಲೆ ನೋಡೋಣ. ವಿಡಿಯೋ ಮಾಡೋದಾದರೆ ಮಾಡ್ತೀನಿ, ಬನ್ನಿ ಹೋಗೋಣಂತೆ. ಇಲ್ವಂತ ಬ್ಯಾಗ್ ಇಲ್ವಂತ. ಫ್ರೆಂಡ್ಸ್, ನಾನೇನು ತೊಗೊಂಡೆ ಅಂತ ನಿಮ್ಗೊಂದು ಕ್ಲೂ ಸಿಕ್ಕಿರ್ಬೋದು ಅಂತ ಅನ್ಕೊತೀನಿ. ಅಂಗಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿರ್ಬೋದು, ಹಿಂದ್ಗಡೆ ತೋರಿಸಿರೋಂಥದ್ದು. ಅಲ್ಲಿ ಗಿಫ್ಟ್ನ ತೊಗೊಂಡು ಇಲ್ಲಿಗೆ ಬಂದು ನೋಡ್ರಿ. ಈಗ ಗಿಫ್ಟ್ ಪ್ಯಾಕ್ ಮಾಡ್ಸೋಣ ಅಂತೇಳಿ ಇಲ್ಲಿ ಬಂದು ನೆಕ್ಲೆಸ್ ನೋಡ್ರಿ ಎಷ್ಟು ಚೆನ್ನಾಗಿದಾವೆ ಅಂತೇಳಿ. ನಂಗೆ ನೆಕ್ಲೆಸ್ ಬಿಟ್ಟು ನೇರ್ ಪಾಲಿಶ್ ಮೇಲಿನ ಜಾಸ್ತಿ ಗಮನ ಹೋಯ್ತು ನೋಡ್ರಿ. ಯಾಕಂದ್ರೆ ನಂಗೆ ಅದ್ರ ಬಗ್ಗೆ ಸ್ವಲ್ಪ ಹುಚ್ಚು ಜಾಸ್ತಿ, ನೇರ್ ಪಾಲಿಶ್ ಬಗ್ಗೆ. ಹಂಗಾಗಿ ಯಾವ ಕಲರ್ ತೊಗೊಳ್ಳೋಣ, ನೋಡೋಂಗೆ ಚೆನ್ನಾಗಿತ್ತಾನ ಅಂತೇಳಿ ಒಂದೆರಡು ಓಪನ್ ಮಾಡಿ ನೋಡಿದೆ. ಯಾಕೋ ಒಂದು ಸ್ವಲ್ಪ ಕಲರು ಅಂದರೆ ಈ ಪೇಂಟ್ ಎಲ್ಲ ಬರುತ್ತಲ್ಲ ಆ ಥರ ಅಂತ ಅನ್ನಿಸ್ತಾ ಇತ್ತು ನನಗೆ. ಈಗಿನ ನೇರ್ ಪಾಲಿಶ್ಗಳು ಹಂಗೆ ನೋಡ್ರಿ, ಒಂಥರ ಪೇಂಟ್ ಬರುತ್ತಲ್ಲ, ಗೋಡೆ ಬಳಿತೀವಲ್ಲ ಪೇಂಟ್, ಆ ಥರ ಬರ್ತಿದ್ದಾವೆ ಈಗ. ಶೈನಿಂಗ್ ಕಮ್ಮಿ, ಒಂಥರ ಅದು ಮ್ಯಾಟ್ ಫಿನಿಶ್ ಅಂತ ನೋಡ್ರಿ, ಆ ಥರದ್ದು ಇತ್ತದು. ಹಾಗಾಗಿ ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಮತ್ತು ಕಾಸ್ಟ್ಲಿನೂ ಹೇಳಿದ್ರು ಅವರು, 180 ರೂಪಾಯಿ ಹೇಳಿದ್ರು ನೋಡ್ರಿ ಅವಕ್ಕೆ. ನಂಗೆ ಜಾಸ್ತಿ ಅಂತ ನಂಗೆ ಅನಿಸ್ತು, ಹಂಗಾಗಿ ತೊಗೊಳ್ಳಿಲ್ಲ, ಬಿಟ್ಟೆ. ಮತ್ತು ಗಿಫ್ಟ್ ಎಲ್ಲ ಚೆನ್ನಾಗಿದ್ದು ನೋಡ್ರಿ. ಕಾಫಿ ಮಗ್ ಆಗಲಿ, ಮತ್ತು ಈ ಕಪಲ್ಸಿಗೆಲ್ಲ ಕೊಡ್ತೀವಲ್ಲ ಆ ಥರದ್ದು ಗಿಫ್ಟ್ಗಳು ತುಂಬ ಚೆನ್ನಾಗಿದ್ದು. ಆದರೆ ಈ ಸತಿಗೆ ನಾನು ಯಾವುದು ತೊಗೊಳ್ಳೋ ಇದರಲ್ಲಿ ಇರಲಿಲ್ಲ. ನಮ್ಮ ತಮ್ಮ ಒಂದು ತೊಗೊತಿದ್ದ, ಅವನಿಗೆ ಬೈದು ಬಿಡಿಸಿ ಕರ್ಕೊಂಬಂದೆ ನೋಡ್ರಿ ನಾನು, ಬೇಡ ಬಾ ಅಂತೇಳಿ. ನಾವು ತೊಗೊಂಡಿರೋಂಥ ಗಿಫ್ಟನ್ನು ಇಲ್ಲಿ ರ್ಯಾಕ್ ಮಾಡ್ಸಾತೀನಿ ನೋಡ್ರಿ. ಆ ಅಂಗಡೀಲಿ ಬಾಕ್ಸಸ್ ಸಿಗಲಿಲ್ಲ ನಮಗೆ, ಅಂದರೆ ಅದಕ್ಕೆ ತಕ್ಕನಂಗೆ ಬಾಕ್ಸ್ ಇರಲಿಲ್ಲ ಅವ್ರ ಹತ್ರ. ಹಂಗಾಗಿ ಮತ್ತು ಅದನ್ನು ಬರೀ ಡಬ್ಬದಲ್ಲೇ ಪ್ಯಾಕ್ ಮಾಡಿ ಕೊಡ್ತೀನಿ ಅಂತಂದ್ರು. ಅದು ಸರಿ ಬರಲ್ಲ ಅಂತೇಳಿ ಈಗ ಮತ್ತೊಂದು ಅಂಗಡಿಗೆ ಬಂದು ನೋಡ್ರಿ ನಾನು ಇಲ್ಲಿ. ಈ ಅಂಗಡಿಲೂ ಅಷ್ಟೇ ನೋಡ್ರಿ, ತುಂಬ ಚೆನ್ನಾಗಿದ್ದು ಗಿಫ್ಟು, ಎಲ್ಲ ಗಿಫ್ಟೂ ಚೆನ್ನಾಗಿದ್ದು ಇಲ್ಲಿ ಆಲ್ಮೋಸ್ಟ್ ಎಲ್ಲ ಗಿಫ್ಟು ಇದ್ದು ನೋಡ್ರಿ. ಎನಿವನ್ ಎಲ್ಲ ಪ್ರತಿಯೊಂದು ಗಿಫ್ಟ್ಸೂ ಇದ್ದು ಇಲ್ಲಿ. ನಂಗೆ ಇಷ್ಟ ಆಯಿತು. ಅಲ್ಲಿ ಹೋಗೋಕ್ಕಿಂತ ಮುಂಚೆ ಇಲ್ಲೇ ಬಂದಿದ್ರೆ ಸರಿ ಹೋಗ್ತಿತ್ತು. ಬಟ್ ಅಲ್ಲೇ ಅದು ಹತ್ತಿರದಲ್ಲೇ ಇತ್ತಲ್ಲ ಅಂಗಡಿ ಅಂತೇಳಿ ಅಲ್ಲಿಗೆ ಹೋಗಿದ್ದೆ ನಾನು. ಅಲ್ಲಿ ಸಿಗಲಿಲ್ಲ, ಹಾಗಾಗಿ ಇಲ್ಲಿ ಬಂದು ಇಲ್ಲಿ ಗಿಫ್ಟ್ನ ರ್ಯಾಕ್ ಮಾಡ್ಸಾತೀನಿ ನೋಡ್ರಿ. ಅವರು ಕೇಳತ್ತೀರು ನೋಡ್ರಿ, ಫುಲ್ ಪ್ಯಾಕ್ ಮಾಡೋಣ, ಹೆಂಗೆ ಮಾಡೋಣ ಅಂತ ನನ್ನೇ ಕೇಳಿದರು. ನಾನು ಅದಕ್ಕೆ ಅಂದೆ, ಕೆಳಗಡೆ ಫುಲ್ ಪ್ಯಾಕ್ ಮಾಡಿದಿರಲ್ಲ, ಮೇಲೆ ಹಂಗೆ ಕಟ್ ಮಾಡಿ ಬಿಟ್ಬಿಡಿ ಜುಟ್ಟು ಥರ ಅಂತಂತ ನಾನು ಅಂದೆ. ಸರಿ ಅಂತೇಳಿ ಇವಾಗ ನೋಡಿ ಈ ಥರ ಮಾಡಿದ್ದಾರೆ. ಅದಕ್ಕೊಂದು ಫ್ಲವರ್ ಇಟ್ಬಿಟ್ಟು ಫುಲ್ ರೆಡಿ ಮಾಡಿ ಕೊಡ್ತಾರೆ ಈಗ.
ಫ್ರೆಂಡ್ಸ್ ತೊಗೊಂಬಂದು ನೋಡಿರಿ, ವಾಚ್ ತೊಗೊಂಬಂದಿನಿ. ನಿಮಗೆ ನೋಡಿದ್ರೆ ಗೊತ್ತಿರ್ಬೋದು ಅಲ್ಲೇ. ಆದ್ರೆ ಎಂತ ಐತೆ ಅಂತೇಳಿ ಅಲ್ಲಿ ಒಳಗೆ ವಿಡಿಯೋ ಮಾಡೋಕ್ಕಾಗಲಿ ನೋಡ್ರಿ ನನಗೆ. ಮತ್ತು ಆಚೆ ಬಂದಮೇಲೆ ಸ್ವಲ್ಪ ಮಾಡಿಕೊಂಡೆ. ಹಾಗಾಗಿ ಅವತ್ತೇ ನೋಡೋರಂತೆ ಆ್ಯನಿವರ್ಸರಿ ದಿವಸ ನಾನೇ ಹೇಳ್ತೀನಿ ನೋಡಿ, ಆ್ಯನಿವರ್ಸರಿ ಗಿಫ್ಟ್. ಇದಾಗತ್ವಿ ಫ್ಲವರ್ ಆಗಿತ್ತ. ಇದು ನಮ್ಮ ಮನೆಯವ್ರಂತ ತೊಗೊಂಡಿರೋಂಥ ವಾಚ್ ನೋಡ್ರಿ. ಅವರು ತಮಗೆ ಅಂತ ತಾವು ಏನೂ ತೊಗೊಳಂಗಿಲ್ಲ, ಹಾಗಾಗಿ ನಾನು ತೊಗೊಂಡಿದ್ದೀನಿ. ಇದಕ್ಕಿಂತ ಮುಂಚೆ ಒಂದು ವಾಚು ಕೊಡಿಸಿದ್ದೆ ನಾನೇ. ಅದು ಹತ್ತತ್ರ ಒಂದು 3-4 ವರ್ಷ ಆಯ್ತು ಅನ್ಕೊತೀನಿ ನೋಡ್ರಿ. ಅದೇ ವಾಚನ್ನೇ ಹಾಕೊತಾರೆ. ಅದು ಎಲ್ಲೋ ಒಂದು ಸ್ವಲ್ಪ ಹಿಂಗೆ ಏನೋ ಟಚ್ ಮಾಡಿ ಗ್ಲಾಸು ಹೊಡ್ಕೊಂಡ್ರು ಮತ್ತೆ ಅದೇ ಗ್ಲಾಸ್ನೇ ಹಾಕೊತಾರೆ. ನಾನು ಮೊನ್ನೆ ಹಂಗೂ ಅಂತಂದೆ ಅವ್ರಿಗೆ, ಅವ್ರು ತೊಗೊಳ್ಳಿಲ್ಲ. ಅವರು ತಮಗಂತ ತಾವು ಏನೂ ತೊಗೊಳಂಗಿಲ್ಲ, ಅದೇ ಒಂದು ಬೇಜಾರು ನನಗೆ. ಹಾಗಾಗಿ ಇದನ್ನು ನಾನು ಸೇವ್ ಮಾಡಿರೋಂಥ ದುಡ್ಡಲ್ಲಿ ತೊಗೊಂಬಂದಿದ್ದೀನಿ. ಬೈತಾರೆ ಗೊತ್ತು ನನಗೆ, ಯಾಕಂದ್ರೆ ಅವ್ರಿಗೆ ಇದೆಲ್ಲ ಇಷ್ಟ ಆಗಲ್ಲ. ನಮಗೆಲ್ಲನೂ ಕೊಡಿಸ್ತಾರೆ, ಬಟ್ ತಾನಂತ ಏನೂ ತೊಗೊಳ್ಳಲ್ಲ. ಒಂದು ಬಟ್ಟೆ ಆಗಲಿ ಏನೇ ಆಗಲಿ ಯಾವುದೇ ಆಗಲಿ ತನಗಂತ ತಾನು ತೊಗೊಳ್ಳಲ್ಲ ಅವನು. ಅದೊಂದು ನಮ್ಗೆ ಪ್ರಾಬ್ಲಮ್ಮು. ಅವರು ತೊಗೊಂಡ್ರು ನಾವು ತೊಗೊಂಡ್ವಿ ಅಂದ್ರೆ ನಮ್ಗೊಂಥರ ಖುಷಿ ಇರುತ್ತೆ. ಅವ್ರು ಹಂಗಲ್ಲ, ನೀ ತೊಗೊ, ನೀ ಏನು ಬೇಕು ನೀ ತೊಗೊ, ನೈನಂಗೆ ತೊಗೊ ಅಂತ ಹಿಂಗೆಲ್ಲ ಹೇಳ್ತಾರೆ. ಬಟ್ ಅವ್ರಿಗೆ ಅಂತ ಏನೂ ತೊಗೊಳಂಗಿಲ್ಲ. ಮೊನ್ನೆ ಬಟ್ಟೆ ತೊಗೋಬೇಕಾದ್ರೂ ಅಷ್ಟೇ ಅವರು ಇದು ಮಾಡಿದ್ದು, ತೊಗೊಳಕ್ಕೆ ರೆಡಿ ಇರಲಿಲ್ಲ. ಹಂಗಾಗಿ ನಾನು ಮತ್ತೆ ಹೋದ ವರ್ಷನೇ ಹಿಂಗೆ ಮಾಡಿದ್ದಿಲ್ಲ, ನಾನು ತೊಗೊಳ್ಳಲ್ಲ ಹೋಗಿ ಬಟ್ಟೆ ಅಂತ ಬಿಟ್ಟು ಬರ್ತಿದ್ದೆ ನಾನು. ನಾನು ಬಿಡ್ತಿದ್ದಿಲ್ಲ ಅಂತೇಳಿ ಅವ್ರು ತೊಗೊಂಡ್ರು. ಬಟ್ಟೆ ಆಗಲಿ ಚಪ್ಪಲಿ ಆಗಲಿ ಇವನ್ ಏನೇ ಇರಲಿ ನೋಡ್ರಿ, ಇವನ್ ಅವರು ಏನೇ ಬಟ್ಟೆ ತೊಗೊಳಕ್ಕೂ ಅಷ್ಟೇ, ಇಲ್ಲ ನಂಗೆ ಬೇಡ, ಅದು ಮನೆಯಾಗದು ಬೇಡ, ನಂಗೆ ಮನೆಯಾಗದು ಯಾವ ಇರ್ತಾವೆ ಇರೋವನ್ನೇ ಹಾಕ್ಕೊಂಡು ಮ್ಯಾನೇಜ್ ಮಾಡ್ತಾರೆ. ಅದು ನನಗೆ ಇಷ್ಟ ಆಗಂಗಿಲ್ಲ, ಅವ್ರು ಕೇಳಂಗಿಲ್ಲ. ಈ ದುಡಿಯೋದು ಯಾರಿಗೋಸ್ಕರ? ನಮ್ಮಿಬ್ಬರಿಗೋಸ್ಕರನೇ ದುಡಿಯೋದು, ನನ್ನ ಮಗಳಿಗೋಸ್ಕರನೇ ದುಡಿಯೋದು. ನಾವೇನೋ ಆಸ್ತಿ ಮಾಡಿ ಯಾರನ್ನೂ ಇದು ಮಾಡೋದು ಬೇಕಿಲ್ಲ. ಹಾಗಾಗಿ ನಾವು ದುಡಿಯೋದು ತಕ್ಕನಂಗೆ ನಾವು ಆರಾಮಾಗಿದ್ದರೆ ಸಾಕು ಅನ್ನೋ ಮೆಂಟಾಲಿಟಿ ನಮ್ಮದು. ಹಾಗಾಗಿ ನಾನು ಇದನ್ನು ತೊಗೊಂಬಂದಿನಿ ಅವ್ರಿಗೆ ಅಂತೇಳಿ. ಏನಂತಾರೋ ಏನು ಬಿಡ್ತಾರೋ ಗೊತ್ತಿಲ್ಲ. ನನಗೆ ಅನ್ಸೋದು ಒಂಚೂರು ಬೈತಾರಂತ ಅನಿಸುತ್ತೆ. ಬೈಸ್ಕೊತೀನಿ ಅಂತ ಹೇಳಿ ಬೈಸ್ಕೊಂಡು ಇದೊಂದು ಸ್ಮಾಲ್ ಗಿಫ್ಟನ್ನ ತೊಗೊಂಬಂದಿನಿ ಅವರಿಗೆ. ನನಗೆ ಇನ್ನೂ ಕಾಸ್ಟ್ಲಿ ಗಿಫ್ಟ್ ಕೊಡಿಸ್ಬೇಕನ್ನೋ ಆಸೆ ಐತಿ, ಬಟ್ ನನ್ನ ಹತ್ರ ಅಷ್ಟು ಅಮೌಂಟ್ ಇಲ್ಲ. ನೋಡೋಣ, ನಾನು ಅರ್ನಿಂಗ್ ಮಾಡಿ ನಾನೇನಾರ ದುಡ್ಡು ದುಡಿತಾ ಇದ್ದೀನಿ ಅಂತ ಗೊತ್ತಾಯಿತು ಅಂದರೆ ಅವ್ರದ್ದೊಂದು ಡ್ರೀಮ್ ಐತಿ. ಆ ಡ್ರೀಮನ್ನು ನಾನು ಕೊಡಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ನನ್ನ ಕಡೆಯಿಂದ ಅದು ಎಷ್ಟರ ಮಟ್ಟಿಗೆ ಸಾಧ್ಯ ಆಗುತ್ತೋ ಗೊತ್ತಿಲ್ಲ. ಅದೇನಾರ ಆದರೆ ಅದನ್ನು ನನ್ನ ಕೈಯಲ್ಲಿ ನಾನೇ ಕೊಡಿಸ್ಬೇಕಂತೇಳಿ ಅಂದ್ಕೊಂಡಿದ್ದೀನಿ. ನೋಡೋಣ ಅದೇನು ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಅಂದರೆ ಅಷ್ಟು ದೊಡ್ಡ ಡ್ರೀಮ್ ಐತದು. ಅದು ಅಂದರೆ ಅವ್ರಿಗೇನು ದೊಡ್ಡದಲ್ಲ, ನನಗೆ ದೊಡ್ಡದು. ನಾನು ಸೇವ್ ಮಾಡಿ ನಾನು ಕೊಡ್ತೀನಿ ಅಂದರೆ ನನಗೆ ಭಾಳ ದೊಡ್ಡದು. ಅವ್ರಿಗೇನು ದೊಡ್ಡದಲ್ಲ, ಅವರು ತೊಗೋಬೋದು. ಬಟ್ ಈ ಸದ್ಯಕ್ಕೆ ಎಷ್ಟಾಗುತ್ತೆ ಅಷ್ಟು ತೊಗೊಂಡಿದ್ದೀನಿ. ಅವರು ಮುಂಚೆನೇ ಅವರು ನನ್ನ ಮದುವೆಗಿಂತ ಮುಂಚೆ ಒಂದಿತ್ತು ನೋಡ್ರಿ ಓಲ್ಡ್ ವಾಚ್, ಅದನ್ನೇ ಹಾಕೊತಿದ್ರು ಅವರು. ಅದನ್ನು ಬಿಟ್ಟು ಬೇರೆ ವಾಚಸ್ಸೇ ಹಾಕೊತಿರ್ಲಿಲ್ಲ. ಅದು ಹಿಂಗೆ ಸ್ವಲ್ಪ ದಿನ ಹಾಳಾಗಿ ಮತ್ತೆ ವಾಚೆ ತೊಗೊಂಡಿಲ್ಲ ಅವರು. ನಾನೇ ಕೊಡಿಸಿದ್ದೆ ಅದನ್ನು. ಬಹುಶಃ ನಮ್ಮದು 9ನೇ ವರ್ಷದ ದಿನ ಇರ್ಬೋದು ಅಂತೀನಿ ನೋಡ್ರಿ. 9ನೇ ವರ್ಷದ ಆ್ಯನಿವರ್ಸರಿಗೆ ಅವ್ರಿಗೆ ಹಿಂಗೆ ಸರ್ಪ್ರೈಸಾಗಿ ಕೊಟ್ಟಿರಲಿಲ್ಲ ನಾನು. ಆದರೆ ಇಬ್ಬರು ಹಿಂಗೆ ಬಟ್ಟೆ ಪರ್ಚೇಸಿಂಗ್ ಅಂತ ಹೋದಾಗ್ಲೇ ತೊಗೋರಿ ಅಂತೇಳಿ ನನ್ನ ಅಮೌಂಟಲ್ಲೇ ಕೊಡಿಸಿದ್ದೆ. ಅದನ್ನು ಸೇವ್ ಮಾಡಿರೋಂಥ ಅಮೌಂಟಲ್ಲೇ ಕೊಡಿಸಿದ್ದೆ ನಾನು ಅವರಿಗೆ. ಅದನ್ನು ಅವ್ರಿಗೆ ತೊಗೊಳಕ್ಕೆ ಮನಸ್ಸಿರಲಿಲ್ಲ, ನಾನೇ ಫೋರ್ಸ್ ಮಾಡಿ ನಿಮ್ಗೆ ಯಾವ್ದು ಇಷ್ಟ ಬರುತ್ತೆ ಅದನ್ನು ತೊಗೋರಿ ಅಂತೇಳಿ ಫೋರ್ಸ್ ಮಾಡಿ ಕೊಡಿಸಿದ್ದೆ. ಅದನ್ನೇ ಹಾಕೊತಿದ್ರು ಇನ್ನೂ ತನಕ. ಆದರೂ ಅದು ಸ್ಕ್ರ್ಯಾಚ್ ಆಗೈತಿ ಮೂಲೆ, ತೋರಿಸ್ತೀನಿ ನಿಮಗೆ ನಾಳೆ ನಾಡಿದ್ರಲ್ಲಿ. ಅದನ್ನೇ ಹಾಕೊತಿದ್ರು. ಅದು ನಂಗೆ ಇಷ್ಟ ಇದ್ದಿದ್ದಿಲ್ಲ ಹಾಕೊಳಕ್ಕೆ. ಅಂದರೆ ಒಂಥರ ಟ್ರೆಡಿಷ್ನಲ್ ಚೆನ್ನಾಗಿ ಕಾಣಿಸ್ತಿತ್ತು, ಬಟ್ ಜೀನ್ಸ್ ಎಲ್ಲ ಹಾಕಿದಾಗ ಇರಲಿಲ್ಲ ಅವ್ರ ಹತ್ರ ವಾಚು. ಅದಕ್ಕೆ ಈ ಥರದ್ದೊಂದು ಒಂಥರ ಟ್ರೆಂಡ್, ಈಗಿನ ಟ್ರೆಂಡ್ ಐತೆ ನೋಡ್ರಿ, ಅದು ನನಗೆ ಇಷ್ಟ ಆಗೈತಿ. ಬಟ್ ಅವ್ರಿಗೆ ಏನಾಗುತ್ತೋ ಗೊತ್ತಿಲ್ಲ. ಇಷ್ಟ ಆಗೋದಂತ ಅಂದ್ಕೊಂಡಿನಿ, ಏನೇನಂತ ಗೊತ್ತಿಲ್ಲ. ನೋಡೋಣ ಏನಂತಾರಂತ ಹೇಳಿ. ಅವ್ರಿಗೆ ಗಿಫ್ಟ್ ಕೊಡ್ತೀನಲ್ಲ ಆವಾಗಲೇ ಗೊತ್ತಾಗುತ್ತೆ. ಆ್ಯನಿವರ್ಸರಿ ದಿವಸ ಗಿಫ್ಟ್ ಕೊಡ್ತೀನಿ ಅವರಿಗೆ. ಏನಂತ ಅವರಿಂದ ರೆಸ್ಪಾನ್ಸ್ ಬರ್ತೀನಿ ನೋಡೋಣ ಅಂತ. ರೆಸ್ಪಾನ್ಸ್ ಅಂದ್ರೆ ಬೈತಾರೆ ಗೊತ್ತು. ಯಾಕೆ ಅಷ್ಟೊಂದು ದುಡ್ಡು ಆಗಕ್ಕೆ ಹೋಗಿದೆ, ಏನಕ್ಕೆ ತೊಗೊಂಬರಕ್ಕೆ ಹೋಗಿದೆ, ನನಗೆ ಇಲ್ಲ ವಾಚು ಅಂತ ಕೇಳ್ತಾರೆ. ನಾನು ಹೆಣ್ಮಗಳಾಗಿ ನಾನು 3 ವಾಚ್ ಇಟ್ಕೊಂಡಿದ್ದೀನಿ, ಅವ್ರ ಹತ್ರ ಒಂದೇ ಒಂದು ವಾಚ್ ಐತಿ. ಅವ್ರು ಹಿಂಗೆ ಮಾಡೋದು. ಹಂಗಾಗಿ ಅದಕ್ಕಂತಲೇ ನಾನೇ ಹೋಗಿ ತೊಗೊಂಬಂದಿದ್ದೀನಿ. ಈ ಥರ ಸರ್ಪ್ರೈಸಾಗಿ ಕೊಡಿಸ್ಬೇಕನ್ನೋ ಆಸೆ ಜಾಸ್ತಿ ಇತ್ತು. ಬಟ್ ನಾನು ಒಬ್ಬೊಬ್ಬಳೇ ಎಲ್ಲೂ ಆಚೆ ಹೋಗ್ತಿರ್ಲಿಲ್ಲ. ಹಾಗಾಗಿ ಆಸೆ ಇದ್ರೂ ಇಲ್ಲ, ಆನ್ಲೈನೇ ತರಿಸ್ಕೋಬೇಕು. ಆನ್ಲೈನೇ ನಂಗೆ ಅಷ್ಟು ಕಂಫರ್ಟಬಲ್ ಅಂತ ಅನ್ಸಲ್ಲ ನೋಡ್ರಿ. ಹಂಗಾಗಿ ನಾನು ನನ್ನ ಕೈಯಾರೆ ಮುಟ್ಟಿ ಫೀಲ್ ಮಾಡಿ ನೋಡಿ ತೊಗೊಂಡ್ರೆ ನಂಗೆ ಸಮಾಧಾನ ಆಗುತ್ತೆ. ಅದಕ್ಕೆ ನಿಮಗೂ ನಮ್ಮ ತಮ್ಮ ಇದನ್ನೆಲ್ಲ ಅವನ್ನ ಕರ್ಕೊಂಡು ಹೋಗಿ ತೊಗೊಂಬಂದಿದ್ದೀನಿ. ಈ ಗಿಫ್ಟ್ ನೋಡೋಣ ಅವ್ರು ಏನಂತಾರೆ, ಹೆಂಗೆ ಅವ್ರದ್ದು ರಿಯಾಕ್ಷನ್ ಇರುತ್ತೆ ಅಂತೇಳಿ. ಅವತ್ತು ಆ್ಯನಿವರ್ಸರಿ ದಿವಸನೇ ನಿಮ್ಗೆ ಗೊತ್ತಾಗುತ್ತೆ. ಅವತ್ತೇ ಓಪನ್ ಮಾಡಿ ಅವರೇ ತೋರಿಸ್ತಾರೆ ಯಾವ ಥರ ಐತೆ ಅಂತ ಹೇಳಿ. ಬರೀ ಈಗ
ಸ್ವಲ್ಪ ಸಾಂಬಾರು ಸೊಪ್ಪು ಇರಲಿಲ್ಲ, ಸಾಂಬಾರು ಸೊಪ್ಪನ್ನು ತೊಗೊಂಬಂದಿದ್ದೀನಿ. ಟೈಮು ಆಲ್ರೆಡಿ ಜಾಸ್ತಿ ಆಯ್ತು ನೋಡ್ರಿ. ಅವ್ನು ಬಂದುಬಿಟ್ಟು ಹೋದ ಮತ್ತೆ ವಾಪಸ್ ತರ್ತಿರೋ ಕೆಲಸಕ್ಕೆ. ಈಗ ನಾನು ಸಂಜೆನೂ ಆಯಿತು, ಕಸ ಗುಡಿಸ್ಬೇಕು. ನೈನಾ ಬಂದಾಳೆ, ನೈನಾ ಒಂಚೂರು ಏನಾರ ಸ್ನ್ಯಾಕ್ಸ್ ಮಾಡಿಕೊಡ್ಬೇಕು. ಒಂದು ಸ್ವಲ್ಪ ಹಾಲು ಕಾಯಿಸ್ಕೊಡ್ತೀನಿ ನೋಡ್ರಿ. ಹಾಲು ಕಾಯಿಸ್ಕೊಟ್ಟು ನಾನು ಕಸ ಗುಡಿಸಿ ಪಾತ್ರೆ ಎಲ್ಲ ತೊಳೆದಿಟ್ಟು ಹೋಗಿದ್ದೆ ನಾನು. ಇನ್ನೇನಿಲ್ಲ, ರಾತ್ರಿ ಅಡುಗೆ ಮಾಡ್ಕೊಂಡ್ರೆ ಮುಗೀತು. ಫಸ್ಟು ಬಟ್ಟೆ ಚೇಂಜ್ ಮಾಡ್ತೀನಿ, ಬಟ್ಟೆ ಚೇಂಜ್ ಮಾಡಿ ಕಸ ಗುಡಿಸಿ ಕೈ ಮಕ್ಕ ತೊಗೊಂಡು ದೇವ್ರ ದೀಪ ಹಚ್ಚಿ ಅಡುಗೆನ ಪಿಂಟೆ ನೋಡಿ ಹೆಂಗ್ ಸೌಂಡ್ ಮಾಡತ್ತೈತಿ. ಅದಕ್ಕೂ ಒಟ್ಟಿಗೆ ಹಾಕಿ ನೋಡ್ರಿ. ಪಿಂಕ್ ಪಿಂಕ್ ಪಿಂಕ್. ಇಲ್ಲ ಇಲ್ಲ, ನಾನು ಹಾಕ್ತಿ ಸ್ಕೂಲಿಂದ ಬಂದು ಹಾಕಿದ ಗೊತ್ತಿಂತ ಕುಯ್ 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 ಮಾಡಕತ್ತೈತಿ. ಇದನ್ನ ಫಸ್ಟ್ ಅವ್ರಿಗೆ ಕಾಣ್ದಂಗೆ ಎತ್ತಿರ್ತೀನಿ. ಇದನ್ನ ಎಲ್ಲಿ ಎತ್ತಿರ್ಬೇಕು, ಇದು ಎಲ್ಲಿ ಹಚ್ಚಿದ್ದು ಇದನ್ನ ಗೊತ್ತಿಲ್ಲಪ್ಪ. ಎಲ್ಲ ಹೇಳು ನೋಡ್ತಾರೆ. ಈಗ ಆಲ್ರೆಡಿ ಅವರಿಗೆ ಡೌಟ್ ಬಂದ್ಬಿಟ್ಟೈತೆ ನೋಡ್ರಿ. ಏನಂತ ಕಿರಣ ಮಾವ ಫೋನ್ ಮಾಡಿದ್ದ, ಪಪ್ಪ ಫೋನ್ ಮಾಡಿದ್ರು. ಹಂಗಾಗಿ ಅವ್ರಿಗೆ ಡೌಟ್ ಬಂದಿತ್ತು ಒಂಚೂರು. ಕಿರಣಮ್ಮ ಏನಂದ್ರ? ಕಿರಣಮ್ಮ ಅರಸೀಕೆರೆಗೆ ಬಂದಿನಿ, ಏನೋ ಕೆಲಸ ಐತೆ ಅರಸೀಕೆರೆಗೆ ಬಂದಿನಿ ಅಂತ ಹೇಳಿದ್ರು. ಅವ್ವ ಗೊತ್ತಾಯ್ತು. ಅವರಿಗೆ ಡೌಟ್ ಬಂದೈತೆ ನೋಡ್ರಿ. ಅಮ್ಮ ಎಲ್ಲ ಅಡುಗೆ ಮನೇಲಿ ಎಲ್ಲರೂ ತೆಗ್ದಿಡಮ್ಮ, ಹೇಳ್ತೀನಿ. ಅಡುಗೆ ಮನೇಲಿ ಯಾವ್ದಾರ ಬಾಕ್ಸ್ ಹಾಕಿ ಮುಚ್ಚಿಡು. ಅಡುಗೆ ಮನೆಗೆ ಬರೋದೇ ಇಲ್ಲ ಅವರು. ಇಲ್ಲೂ ಏನಾರ ಒಂದು ಡೌಟ್ ಬಂತಂದ್ರೆ ಇಲ್ಲೇ ಏನಾರ ಹುಡ್ಕಾಡ್ತಾರ ಅವರು. ನಂಗೆ ಗೊತ್ತು ನಿಜ. ಅಮ್ಮ ಇಲ್ಲ ಕಣಮ್ಮ, ಅಡುಗೆ ಮನೇಲಿ ಬಾಕ್ಸ್ ಎಲ್ಲ ಹಾಕಿ ಮುಚ್ಚಿಡಿ ಹೇಳಿ, ನಾನು ಹೇಳ್ತೀನಿ. ಸ್ವಲ್ಪ ಇದಾಗ್ತೈತೆ ಅಂದ್ರೆ ಹುಡ್ಕಾಡ್ಕೊಂಡು ನೋಡೋಷ್ಟು ಪೇಷನ್ಸ್ ಏನಿಲ್ಲ ಅವರಿಗೆ ಸದ್ಯಕ್ಕೆ. ನೋಡೋಣ ಅಂದ್ರೆ ಅವ್ರು ಕೆಲ್ಸದ ಬ್ಯುಸಿಲಿ ಇದ್ದಾರೆ. ಈಗ ಅವ್ರಿಗೆ ಆಲ್ರೆಡಿ ಕೆಲಸದ ಪ್ರೆಷರ್ ಜಾಸ್ತಿ ಐತಿ. ಅವ್ರಿಗೆ ಯಾವುದಕ್ಕೂ ಟೈಮ್ ಕೊಡೋಷ್ಟು ಟೈಮ್ ಇಲ್ಲ. ನೋಡಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು. ಆದರೂ ಒಂಥರ ಏನೋ ಸ್ವಲ್ಪ ಅವ್ರಿಗೆ ಡೌಟ್ ಬಂದಂಗೆ ಆಯ್ತು. ನಾನು ಅನ್ಕೊಂಡಿದ್ದೆ ಅವ್ರಿಗೇನೋ ಗೊತ್ತೇ ಆಗ್ಬಾರ್ದು, ಹಂಗೆ ತೊಗೊಂಬರ್ಬೇಕು, ಒಂದೇ ಸತಿ ಸರ್ಪ್ರೈಸಾಗಿ ಕೊಡ್ಬೇಕಂತ ಅನ್ಕೊಂಡಿದ್ದೆ. ಬಟ್ ಏನು ತೊಗೊಂಡಾರ ಮಾಡ್ಯಾರಂತ ಅವ್ರಿಗೇನು ಕ್ಲೂ ಏನೂ ಇಲ್ಲ. ಆದ್ರೆ ಚೂರು ಡೌಟ್ ಬಂತು ಅವರಿಗೆ. ನಾನು ನಮ್ಮ ತಮ್ಮನ ಕರ್ಕೊಂಡು ಹೋಗಿದ್ದೆ, ಅವ್ರಿಗೆ ಫೋನ್ ಮಾಡಿದ್ರು ಅವರು. ಹಾಗಾಗಿ ಕೇಳಮ್ಮ, ನೀನು ಕರ್ಕೊಂಬಂದಿರ ಅಂತ ಏನೂ ಹೇಳಿಲ್ಲ. ಹಂಗೇನ್ರ ಓಕೆ. ನನ್ನನ್ನು ಕರ್ಕೊಂಡು ಹೋಗಿನಂತ ಏನೂ ಹೇಳಿಲ್ಲ ನೋಡ್ರಿ. ಅವನು ಒಂದು ಸ್ವಲ್ಪ ಕೆಲಸ ಆಯಿತು, ಅರಸೀಕೆರೆಗೆ ಬಂದಿನ ಮಾಮ ಅಂತ ಹೇಳಿದ್ದಾನೆ. ನೋಡೋಣ, ಇದನ್ನ ಸದ್ಯಕ್ಕೆ ಎತ್ತಿರ್ತೀನಿ. ಇಲ್ಲೇ ಇಡಮ್ ನೋಡ್ರೆ ಹುಡ್ಕಾಡಲ್ಲ ಜಾಸ್ತಿ. ಈಗ ಇಲ್ಲೇ ಕೆಳಗಿರ್ತೀನಿ. ಇಲ್ಲೇನೋ ಹುಡ್ಕಾಡಲ್ಲ ನೋಡ್ರಿ. ಅವ್ರದ್ದು ನಮ್ದು ಸ್ಟೋರೇಜ್ ಅಲ್ಲ ಇದು. ಇಲ್ಲೇನಕ್ಕೂ ಕಿತ್ತಾಡಲ್ಲ. ಇಲ್ಲೇ ಇಡ್ತೀನಿ. ಇದು ಬಟ್ಟೆನೂ ಇಲ್ಲೇ ಇಟ್ಕೊಂಡಿದ್ದೀನಿ ನೋಡ್ರಿ. ಅವ್ರ ಬಟ್ಟೆ ನನ್ನ ಬಟ್ಟೆ ಎಲ್ಲ ಇಲ್ಲೇ ಅದಾವು. ಎತ್ತಿಡ್ಬೇಕು, ಎತ್ತಿಟ್ಟೇ ಇಲ್ಲ, ಇಲ್ಲೇ ಅದಾವಿನ. ನಂಗಿಲ್ಲ ಫ್ರೆಂಡ್ಸ್, ಇಲ್ಲಿ ರಾತ್ರಿ ಊಟಕ್ಕೆ ಬಂದು ಜೋಳದ ರೊಟ್ಟಿ ಮಾಡತ್ತಿ ನೋಡ್ರಿ. 2-3 ದಿನ ಆಗಿತ್ತು ಮಾಡಿರಲೇ ಇಲ್ಲ. ಬರೀ ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ, ರಾಗಿ ಮುದ್ದೆ ಬರೀ ಇದೇ ಆಗಿತ್ತು. ಹಾಗಾಗಿ ಇವತ್ತು ಜೋಳದ ರೊಟ್ಟಿ ಮಾಡಂತಂದ್ರೆ ಅದಕ್ಕೆ ಜೋಳದ ರೊಟ್ಟಿ ಮಾಡತ್ತೀನಿ. ಅದ್ರ ಜೊತೆಯಲ್ಲಿ ಪಲ್ಯ ಏನೂ ಮಾಡ್ಕೊಂಡಿಲ್ಲ. ಸಾಂಬಾರು ಇತ್ತು ನೋಡ್ರಿ, ಬೆಳಿಗ್ಗೆದ್ದು ತೊಗರಿಬೇಳೆ ಸಾಂಬಾರು. ಅದಕ್ಕೇನೆ ಬಿಟ್ಕೊಂಡಿದ್ದೀನಿ ರೊಟ್ಟಿ ಸಾಂಬಾರು ಊಟ ಮಾಡಲಿ ಅಂತೇಳಿ. ನೋಡ್ತಿರ್ಬೋದು ನೀವು, ಅವರು ಊಟನ ಮಾಡಾಕತ್ತಾರ. ಊಟ ಸ್ಟಾರ್ಟಾ? ಮಮ್ಮಿ ನಂಗೆ ಊಟ, ನಂಗೆ ಊಟ. ಹ್ಞೂ ಕರೆಕ್ಟ್ ಅಲ್ಲ, ನಂಗೆ ದೋಸೆ ಬೇಕು. ಕೊಡಿಸಿ ನನಗೆ ದೋಸೆ. ಹಾಂ ಗೊತ್ತಿಲ್ಲ, ನಾನು ಬಿಟ್ಟು ಊಟ ಮಾಡಕತ್ತೆ ಹಂಗ. ದಿವಸ ನೀವು ಫಸ್ಟ್ ಮಾಡ್ತಿದ್ದೀರಿ. ನಮ್ಗೆ ಕರೆಯಲ್ಲ ನಾನು ದಿನ ಕರಿತೇನೆ. ದಿನ ಕರಿತಿ ಊಟ ಮಾಡೋಣ. ಈಗ ಹೇಳಿದ್ಮೇಲೆ ಕರೆದಿ ಏನು ಪ್ರಯೋಜನ? ಅದು ಗೊತ್ತಿರೋಲ್ಲ.
ಬಿಸಿ ಬಿಸಿ ಜೋಳದ ರೊಟ್ಟಿ ಕೆನೆ ಮೊಸರು ಶೇಂಗಾ ಚಟ್ನಿ ಊಟ ಮಾಡತ್ತಾರ ನೋಡ್ರಿ. ಸಾಂಬಾರು ಬೇಡವಂತೆ, ಸಾಂಬಾರು ಹಂಗೆ ಬಿಟ್ಟರು. ಕೆನೆ ಮೊಸರು ಇತ್ತು, ಹಂಗಾಗಿ ಊಟ ಮಾಡತ್ತಾರ. ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಪಲ್ಯ ಏನು ಬೇಕಾಗಲ್ಲ ನೋಡ್ರಿ. ಬಿಸಿ ಬಿಸಿ ರೊಟ್ಟಿ ಕೆನೆ ಮೊಸರು ಚಟ್ನಿ ಇತ್ತು ಅಂದ್ರೆ ಸಾಕು. ಇದ್ರ ಮುಂದೆ ಬೇರೆ ಏನೂ ಬೇಡ ಅಂತಲೇ ಅನಿಸುತ್ತೆ. ಹಾಗಾಗಿ ಸೂಪರಾಗಿರುತ್ತೆ ಜೋಳದ ರೊಟ್ಟಿ ಕೆನೆ ಮೊಸರು ಚಟ್ನಿ, ಚೆನ್ನಾಗಿರುತ್ತೆ ಟೇಸ್ಟು. ಅವರು ಊಟ ಮಾಡತ್ತಾರೆ ನೋಡ್ರಿ. ನಾನು ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಡಾಕತ್ತೀನಿ, ಅವ್ರು ಊಟ ಮಾಡತ್ತಾರೆ. ಹಿಂಗಾದ್ರೆ ನನಗೊಂದು ಸ್ವಲ್ಪ ಕೆಲಸನೇ ಈಸಿ ಆದಂಗೆ ಆಗುತ್ತೆ. ಇಲ್ಲಿ ಯಾಕಂದ್ರೆ ಅವರೆಲ್ಲ ಎಲ್ಲ ಕೆಲಸ ಮುಗ್ದಿಂದ ಬಂದ್ರೆ ಅಂದ್ರೆ ಮತ್ತೆಲ್ಲ ಔಷಧ ತಂದು ಆಚೆ ಇಡಬೇಕು, ಅವರೆಲ್ಲ ಉಂಡ್ಮೇಲೆ ಮತ್ತೆ ಒಳಗೆ ಎತ್ತಿಡ್ಬೇಕು. ಸ್ವಲ್ಪ ಡಬಲ್ ಕೆಲಸ ಅನ್ನಂಗೆ ಅನಿಸ್ತಿತ್ತು. ಅದಕ್ಕೆ ನನಗೂ ಸುಸ್ತಾಗಿತ್ತು ನೋಡ್ರಿ. ಅರಸಿಕೆರೆಯಲ್ಲಿ ತಿರುಗಾಡಿ ಬಂದು ಒಂಚೂರು, ಹಂಗಾಗಿ ಬೇಗ ಬೇಗ ಬರೀ ಬಿಸಿ ಮಾಡಿಕೊಡ್ತೀನಿ ಊಟ ಮಾಡಿಬಿಡ್ರಿ ಅಂದೆ. ಸರಿ ಅಂತಂದ್ರೆ ಅವ್ರಿಗೆ ಊಟ ಮಾಡತ್ತಾರೆ, ನಾನು ರೊಟ್ಟಿ ಮಾಡತ್ತೀನಿ ನೋಡ್ರಿ. ಇದರೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ.